Hey everyone, welcome back to my YouTube channel. ಏನು ರೆಡಿ ಆಗ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂಬೇಡಿ. ಬಟ್ ನಾನು ಕೆಲಸ ಮಾಡಬೇಕಾದ್ರೆ ಹಿಂಗೆಲ್ಲ ರೆಡಿ ಆಗ್ಬಿಟ್ಟು ಕೂತ್ಕೊಳ್ಳಲ್ಲ, ನನ್ನ ಮುಖ ತೊಳೆಯೋದೇ ಹೆಚ್ಚು. ಇವಾಗ ನಾನು ನಮ್ಮಮ್ಮ ಇಬ್ಬರು ಕಡಲೆಕಾಯಿ ಪರ್ಸೆಗೆ ಹೋಗ್ತಾ ಇದ್ದೀವಿ ಬಸವನಗುಡಿಗೆ. ಅದಕ್ಕೆ ಲಾಗೌಟ್ ಮಾಡೋ ಟೈಮ್ ಈಗ. ಬಟ್ ಸ್ವಲ್ಪ ಕೆಲಸ ಇದರಿಂದ 2:45 ಮಾಡಬೇಕಿತ್ತು, 3 o'clock ಇನ್ನೂ ಮಾಡಿಲ್ಲ. ಒಂಚೂರು ಕೆಲಸ ಇದೆ, ಮುಗಿಸ್ಬಿಟ್ಟು ಮಾಡಿಬಿಡೋಣ ಅಂತ. ಓಕೆ, ನಮ್ಮ ಮನೆ ಹಿಂದ್ಗಡೆ ಎಲ್ಲೋ ಕತೆ ಓದಿಸ್ತಾ ಇದ್ದಾರೆ ಗೈಸ್. ಆ ಸೌಂಡ್ ಏನಾದರೂ ವೀಡಿಯೋದಲ್ಲಿ ಕೇಳಿಸ್ತಾ ಇದ್ದರೆ ಪ್ಲೀಸ್ ಇಗ್ನೋರ್ ಮಾಡಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಒಂದು ಸಾಕಾಗ್ಬಿಟ್ಟಿದ್ಯಪ್ಪ ಅದು ಕೇಳಿ ಕೇಳಿ ಕೇಳಿ. ಬೆಳಗ್ಗೆ 6 o'clock ಹಾಂ ಬೆಳಗ್ಗೆ 6 o'clock ಸ್ಟಾರ್ಟ್ ಮಾಡಿದ್ದವರು. ಯಪ್ಪ, ಹೆವಿ ಡಿಸ್ಟರ್ಬೆನ್ಸ್. ನಮ್ಮಮ್ಮ ರೆಡಿ ಆಗಿದ್ದಾರೆ, ಈಗ ಹೋಗೋಣ. 2 ನಿಮಿಷ ಬಂದ್ಬಿಡ್ತೀನಿ ಲಾಗೌಟ್ ಮಾಡಿಬಿಟ್ಟು. ನಮ್ಮ ಹೊಸ ಟಾಪ್ ಹಾಕೊಂಡು ಚಂಗ್ಲೇಕಿ ಚಿನ್ನಿ ಅಂತಿದ್ದಾರೆ, ಅಂದರೆ ಚೆನ್ನಾಗಿದ್ಯಾ ಅಂತ. ಹಾಂ, ಸೊ ಈಗ ನಮ್ಮ ಆಂಟಿನ ಕೇಳಬೇಕು. ನಮ್ಮ ಆಂಟಿ ಬರ್ತಾರಾ ಇಲ್ವಾ ಗೊತ್ತಿಲ್ಲ. ಹೋಗಿ ಇವಾಗ ಕೇಳು ಅಂತಿದ್ದಾರೆ ನಮ್ಮಮ್ಮ. ನಮ್ಮ ಆಂಟಿ ಬಂದರೆ ನಮ್ಮ ಆಂಟಿ ನಾನು ನಮ್ಮಮ್ಮ ಹೋಗ್ತಾ ಇದ್ದೀವಿ. ನಮ್ಮ ಆಂಟಿ ಬಂದಿಲ್ಲ ಅಂದರೆ ನಾನು ನಮ್ಮಮ್ಮಿ ಇಬ್ಬರು ಹೋಗ್ತಾ ಇದ್ದೀವಿ ಗಾಯ್ಸ್. ಜೊತೆಗೆ ನೀವು ಬರ್ತಾ ಇದ್ದೀರಾ? ಆಂಟಿ ನಾವು ಕೇಳ್ಕೊಂಡು ಬಂದ್ಬಿಡ್ತೀನಿ ಬರ್ತಾರಾ ಅಂತ. ನಮ್ಮ ಆಂಟಿ ಮೇಲಿದ್ದಾರಂತೆ. ಸೌಂಡ್ ಬರ್ತಿದೆ ಆಂಟಿ. ಇಲ್ಲಿ ಎಲ್ಲೋ ಆ ಕಡೆ ರೋಡಲ್ಲಿ ಕತೆ ಓದಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದ ಹೆವಿ ಸೌಂಡು, ಬಿಸಿಲಿದೆ ಹೆವಿ. ನಮ್ಮಮ್ಮ ಅರ್ಜೆಂಟ್ ಮಾಡ್ತಾ ಇದ್ದಾರೆ. ಹೋಗೋಣ. ನಮ್ಮಮ್ಮ ಚಿಕ್ಕ ಮಕ್ಳಿಗೆ ಹೇಳ್ತಾರಲ್ಲ, ಇವಾಗಲೇ ಹೇಳ್ಬಿಟ್ಟಿದ್ದೀನಿ ನಾನೇನು ಕೊಡ್ಸಲ್ಲ, ಏನು ಕೇಳಬೇಡ. ಆಲ್ರೆಡಿ ರೂಲ್ಸ್ ಹಾಕ್ಬಿಟ್ಟಿದ್ದಾರೆ. ನೋಡೋಣ, ಕೇಳ್ದಲ್ಲೇ ಇರೋಕ್ಕಾಗುತ್ತಾ ಅಂತ ಟ್ರೈ ಮಾಡ್ತೀನಿ ಗೈಸ್. ಓಕೆ, ಸಿಗ್ತೀನಿ ಹೋಗ್ಬೇಕಾರೆ ಗೈಸ್. ಈಗ ನಾವು ಹೋಗ್ತಾ ಇದ್ದೀವಿ. ನೀವು ಬಂದರೆ ಬರ್ರಿ, ಬಿಟ್ಟರೆ ಬಿಡಿ ಅಂತ ನಮ್ಮಮ್ಮ ಹೋಗ್ತಾ ಇರ್ತಾರೆ. ನಮ್ಮ ಆಂಟಿನೇ ಬಂದಿಲ್ಲ. ಜನ ಇರ್ತಾರೆ. ನನ್ನಿಂದ ಆದಷ್ಟು ಜೋರಾಗಿ ಮಾತಾಡ್ತೀನಿ. ಜೋರಾಗಿ ಮಾತಾಡಿಲ್ಲ ಅಂದರೆ ಮನೆಗೆ ಬಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತೀನಿ ಗೈಸ್. ಬಂದಿದ್ದೀವಿ. ಆಲ್ಮೋಸ್ಟ್ 2 hours ನಮ್ಮ ಮನೆಯಿಂದ ಇಲ್ಲಿಗೆ. ನಮ್ಮ ಮನೆಯೇ ದೂರನೋ ಇಲ್ಲ ಇದೇ ದೂರನೋ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲೇ ಗೊಂಬೆಗಳು ಸಿಗ್ತಿದೆ. ಇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಂತೆ, ಮತ್ತೆ ವಾಪಸ್ ಹೋಗ್ತಾ ಇದ್ದೀವಿ. ಕೇಳಿಸಲ್ಲ, ಟ್ರಾಫಿಕ್ಕು ಹಂಗೆ ಇದೆ, ಜನನೂ ಹಂಗೆ ಇದ್ದಾರೆ. ಎಂಟ್ರೆನ್ಸು. ಆಂಟಿ ಹತ್ರ ಫೋನ್ ಇಲ್ಲ, ಬನ್ನಿ. ಫೋನ್ ಮನೇಲೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಕಳೆದೋದ್ರೆ ನಮ್ಮ ಆಂಟಿ ಸಿಗಲ್ಲ. ನನ್ನ ಕೈ ಸ್ಟ್ರೆಚ್ ಮಾಡಿ ಬ್ಲಾಗ್ ಮಾಡಕ್ಕೆ ಹೋಗ್ತಲ್ಲ. ಮುಂದೆ ಜನ ಅಷ್ಟಿದ್ದಾರೆ ಗೈಸ್. ಸೈಡಲ್ಲೇ ಬರ್ತಾ ಇದ್ದೀನಿ. ಗೈಸ್ 10 rupees ಒಂದು ಬಜ್ಜಿ, 3 ಬಜ್ಜಿಗೆ 30 rupees. ಎಷ್ಟು ಹೋದ್ರೂ ಮುಂದೆ ಇನ್ನು ಹೋಗ್ತಾನೆ ಇದ್ದೀವಿ. ಇದ್ರೊಳಗೆ ಬಂದೆ ನಾವು 15 minutes ಆಯ್ತು ಅನ್ಸುತ್ತೆ. ಕಲರ್ ಪ್ರಿಂಟ್
ಇನ್ನು ತುಂಬ ದೂರ ಹೋಗ್ಬೇಕು. ಇವ್ರು ಬುಕ್ಸ್ ತೊಗೊಂಡು ಹಂಗೆ ಇಟ್ಟಿದ್ದೀನಿ ಓದ್ದಲೆ. ತಗೊಳ್ಳ ಬೇಡವಾ ಮಾಮ್? ಟೈಮ್ ಇರುವಾಗಲೇ ಬುಕ್ಸ್ ಓದ್ತಾ ಇರಲಿಲ್ಲ, ಇವಾಗ ಟೈಮೇ ಇರಲ್ಲ. ₹100 ನಿಮ್ಮ ಸೈಜ್ ಇರಲ್ಲ ಬಿಡಿ. ವಾಪಸ್ ಬರ್ಬೇಕಾದ್ರೆ ತಗೋತೀವಿ. ವಾಪಸ್ ಹೋಗೋದು ಬರೋದು ಒಂದೇ ರೂಟ್ ಆಗಿರೋದ್ರಿಂದ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ಒಂದೇ ಹಠ. ಇಷ್ಟು ರಶ್ ಇದ್ರೂ ಹೋಗ್ಬೇಕು ನಮ್ಮಮ್ಮಗೆ. ಆನ್ಲೈನಲ್ಲಿ ₹250 ಕೊಟ್ಬಿಟ್ಟು ಇಸ್ಕೊಂಡೆ ಮೊನ್ನೆ ಅಷ್ಟೇ. ₹100 ಅಂತ ಹಾಕಿದ್ದಾರೆ. ಪೊಟೇಟೊ ಟೆಸ್ಟರ್ ಕೊಡ್ಸೋದು ಇಲ್ಲ, ಕೊಡಿಸ್ತೀನಿ ಅಂದ್ರೆ ತಿನ್ನೋದು ಇಲ್ಲ. ಜನ ಕಮ್ಮಿ ಆಗಲ್ಲ, ನಮ್ಮಮ್ಮ ವಾಪಸ್ ಬರಲ್ಲ. ನಮ್ಮಮ್ಮಂಗೆ ಬೆಳಗ್ಗೆನೆ ಕಳಿಸ್ಬಿಡ್ಬೇಕಿತ್ತು ನಾನು, ದೇವಸ್ಥಾನಕ್ಕೆ ಹೋಗಿರಿ ನಾನು ಆಮೇಲೆ ಬರ್ತೀನಿ ಅಂತ. ಜನ ಇದ್ದಾರೆ, ಇದ್ರೊಳಗೆ ಹೋಗ್ಬೇಕಂತೆ. ನಾನು ಬರಲ್ಲ. ನೋ, ಹೋಗಿ ಬರಲಿ, ನಾನು ಸೈಡಲ್ಲಿ ನಿಂತಿರ್ತೀನಿ. ಅಲ್ಲಿಂದ ಬಂದಿರೋದೇ ಹೆಚ್ಚು ಆ ಲೈನಲ್ಲಿ. ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಯಪ್ಪ, ಇಲ್ಲೊಂದು ಕಡೆ ಜಾಗ ಸಿಕ್ಕಿದೆ. ಈ ಬೇಕ್ರಿ ಹತ್ರ ಬಂದು ನಿಂತಿದ್ದೀನಿ. ಇನ್ನು ಇವ್ರು ಬರೋಕ್ಕೆ 1 ಅವರ್ ಬೇಕು. ಇಲ್ಲೇ ಒಂದು ಜಾಗ ಸಿಕ್ಕಿದೆ ಒಂದು ಕಡೆ. ಬಂದಿದ್ದಾರಂತೆ, ಕಾಣಿಸ್ತಾ ಇಲ್ಲ ನನಗೆ. ಒನ್ ಅವರ್ ಆದ್ಮೇಲೆ ಬಂದಿದ್ದಾರೆ ನೋಡಿ. ಹಲೋ, ಅಲ್ಲಿ ನೋಡ್ತವ್ರಂತೆ. ಆ ಕಡೆ ಹೋಗೋಣ ಬನ್ನಿ, ಆ ಕಡೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಆ ಕಡೆ ಸಿಕ್ಕಾಪಟ್ಟೆ ಜನ, ಈ ಕಡೆ ಫ್ರೀ ಇದೆ ಸ್ವಲ್ಪ. ಎಷ್ಟು ಸೇರು? ಕಪ್ ತಗೊಂಡಿದೀನಿ ನೋಡಿ, ₹100 3 ಅಂತೆ. ನಮ್ಮಮ್ಮ ಕೊಡಿಸಿಲ್ಲ, ನಾನೇ ತಗೊಂಡಿರೋದು. ಕೊಡಿ. ಆಕ್ಚುಲಿ ಆ ಕಡೆ ಹೋಗ್ಬೇಕಿತ್ತು ನೋಡಿ, ಆ ಕಡೆ ಎಷ್ಟು ಜನ ಇದ್ದಾರೆ ಅಂತ. ಥ್ಯಾಂಕ್ ಗಾಡ್ ಈ ಕಡೆ ಬಂದು. ನಮ್ಮಮ್ಮ ಏನು ಕೊಡಿಸಿಲ್ಲ ಅಂತ ಫುಲ್ ಕೋಪ ಮಾಡ್ಕೊಂಡಿದ್ರು. ಇದೊಂದೇ ಒಂದು ನಂಗೆ ಕೊಡಿಸ್ಬಿಟ್ಟು ಅವ್ರಿಗೇನು ಕೊಡಿಸಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ರು. ನೀರು ಬೇಕು. ಅಷ್ಟೇ ಗೈಸ್, ಈಗ ಇಸ್ಕೊಂಡಿದ್ದಾಯ್ತು, ತಿಂದಿದ್ದಾಯ್ತು, ಮನೆಗೆ ಹೋಗ್ಬೇಕು.
ಲಿಟ್ರಲಿ ಎಲ್ಲರೂ ಹೆಂಗ್ ನೋಡ್ತಾರಂದ್ರೆ ಕ್ಯಾಮ್ರಾ ನಮ್ಮ ಕಡೆ ಇದ್ರೆ. ಗೈಸ್ ಪೊಲೀಸರೇ ತಳ್ಕೊಂಡು ಹೋಗ್ಬಿಟ್ರು ಆಂಟೀಸ್ ಎಲ್ಲ. ಈ ಕಡೆ ತಿರ್ಗಷ್ಟಲ್ಲ ಆ ಕಡೆ ತಳ್ಕೊಂಡು ಹೋಗ್ಬಿಟ್ಟವ್ರು ಆಂಟೀಸ್. ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ಬಿಟ್ಟಿದೆ. ಬಸ್ ಸ್ಟಾಪಲ್ಲೂ ಎಷ್ಟು ಜನ ಇದ್ದಾರೆ ಯವ್ವ. ಟೈಮ್ ಎಷ್ಟು? 7:30. ಮನೆಗೆ ಎಷ್ಟು ಗಂಟೆಗೆ ಹೋಗ್ತೀನಿ ಅಂತ ಹೇಳ್ತೀನಿ. 2 hours ಬೇಕು ಮ್ಯಾಕ್ಸಿಮಮ್. ಇನ್ನು ಬಸ್ ಯಾವಾಗ ಬರೋದು, ನಾವು ಯಾವಾಗ ಹೋಗೋದು? ನಮ್ಮಮ್ಮ ನೋಡಿ ಎಷ್ಟೆಲ್ಲ ಕಲ್ತಿದ್ದಾರೆ, ಫೋನಲ್ಲೇ ಬಸ್ ಹುಡ್ಕೋದು. ಹಿಂಗೆ ಹತ್ಕೊಂತಾರೆ ನೋಡಿ ಇವಾಗ. ಅವ್ರು ನಿಲ್ಸೇ ಇಲ್ಲ, ಹೋಗೇ ಬಿಟ್ರು. ಮಮ್ಮಿ ಫೈನಲಿ ಬಂದ್ವಿ. 9 o'clock ಇನ್ನು 5 minutes ಇದೆ. ಸೊ 7:30 ಅನಿಸುತ್ತೆ ಅಲ್ಲಿ ಬಸ್ ಸ್ಟಾಪಲ್ಲಿ ಇದ್ದಿದ್ದು. ಈಗ 9 o'clock. ನೋಡಿ ನಮ್ಮ ಮನೆಯೇ ದೂರನಾ ಇಲ್ಲ ಪ್ಲೇಸಸ್ಸೇ ದೂರನಾ ಗೊತ್ತಿಲ್ಲ. ಎಲ್ಲೇ ಸುತ್ತಾಡ್ಕೊಂಬಂದರು ನಮ್ಮ ಮನೆ, ನನ್ನ ಜಾಗ, ರೂಮಲ್ಲಿ ನನ್ನ ಜಾಗ ಸೇರ್ಕೊಂಬಿಟ್ರೆ ಅದರಷ್ಟು ನೆಮ್ಮದಿ ಇಲ್ಲ ಗೈಸ್, ಟ್ರಸ್ಟ್ ಮೀ. ಬಾಯ್ ಬಾಯ್. ಹೋಗಿ ಮಲ್ಕೊಂಬಿಟ್ರೆ ಸಾರಿ ಬಿಗ್ ಬಾಸ್ ನೋಡಬೇಕು. ನಮ್ಮ ಬೇಕಂತಾನೆ ಲೈಟ್ ಆಫ್ ಮಾಡೋದು. ಸೊ ಹೆವಿ ಸುಸ್ತಾಗ್ಬಿಟ್ಟಿದೆ. ಓಕೆ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಆ್ಯಕ್ಚುಲಿ ಏನಂದರೆ ಈ ವ್ಲಾಗಲ್ಲಿ ಅಷ್ಟು ಸರಿಯಾಗಿ ವಾಯ್ಸ್ ಕೇಳಿಸಿರಲ್ಲ, ಬಿಕಾಸ್ ಸಿಕ್ಕಾಬಟ್ಟೆ ಜನ ನೀವೇ ನೋಡಿರ್ತೀರಾ. ಆ್ಯಂಡ್ ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇರಲಿಲ್ಲ. ಆದಷ್ಟು ನಾನು ನನ್ನ ಮುಖ ತೋರಿಸ್ದೆ, ಸ್ಪೀಕರ್ ನನ್ನ ಬಾಯಿ ಹತ್ರನೇ ಇಟ್ಕೊಂಡು ಮಾತಾಡಿದ್ದೀನಿ. ಬಟ್ ಆದರೂ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ನಾನು ವೀಡಿಯೋ ನೋಡಿದೆ ಇವಾಗ ಕುತ್ಕೊಂಡು. ಸೊ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ 500 ಸಬ್ಸ್ಕ್ರೈಬರ್ಸ್ ಆದರೆ ಮೈಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. 200 ಸಬ್ಸ್ಕ್ರೈಬರ್ಸ್ಗೆ ಟ್ರೈಪಾಡ್ ತೊಗೊಂಡೆ. 500 ಸಬ್ಸ್ಕ್ರೈಬರ್ಸ್ಗೆ ಮೈಕ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಇದು ನಿಮ್ಮಿಂದ ಮಾತ್ರ ಸಾಧ್ಯ. ಸೊ ಬೇಗ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮೈಕ್ ತೊಗೊಳ್ಳೋ ಥರ ಆಗಲಿ. ಎಲ್ಲ ನಿಮ್ಮ ಆಶೀರ್ವಾದ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.